ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಹಬ್ಬಗಳ ಸಾಲು ಬಂದಾಗ ಅಥವಾ ಮನೆಗೆ ಗೆಸ್ಟ್ ಬಂದಾಗ ದಿಢೀರಂತ ನೆನಪಾಗೋದೇ ಕೇಸರಿಬಾತ್. ಆದರೆ ಒಂದೇ ಥರ ತಿಂದು ತಿಂದು ಬೋರ್ ಆಗಿದೆಯಾ? ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಬನ್ನಿ ಡಿಫ್ರೆಂಟಾಗಿ ಮ್ಯಾಂಗೋ ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಇದ್ರ ಕಲರು, ಟೆಕ್ಸ್ಚರು, ಮ್ಯಾಂಗೋ ಫ್ಲೇವರು ಅಲ್ಟಿಮೇಟ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಇಲ್ಲೊಂದು ಪ್ಯಾನ್ ತೊಗೋತಾ ಇದ್ದೀನಿ. ಇದಕ್ಕೆ 4ರಿಂದ 5 ಸ್ಪೂನು ತುಪ್ಪ ಹಾಕೋಣ. ನೀವು ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಇದು ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ತುಪ್ಪದಲ್ಲಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಇದು ತೆಗೆದಿಟ್ಕೊಂಡಾದ್ಮೇಲೆ ಸೇಮ್ ಪ್ಯಾನ್ಗೆ 1 ಕಪ್ ಚಿರೋಟಿ ರವೆ ತೊಗೋತಾ ಇದ್ದೀನಿ. ಇದು ಚೆನ್ನಾಗೆ ಹುರ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋರು ಹುರ್ಕೋಬೇಕು. ರವೆ ಸರಿಗಾಗಲಿಲ್ಲ ಅಂದರೆ ಕೇಸರಿಬಾತ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ನೋಡಿ, ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಆಫ್ ಮಾಡೋಣ. ಆದಷ್ಟು ಕಮ್ಮಿ ಉರಿಲೇ ಹುರ್ಕೋಬೇಕು. ನೋಡಿ, ಇದಕ್ಕೆ ನಾನು 3 ಕಪ್ ಅದೇ ಮೆಷರ್ಮೆಂಟಲ್ಲಿ 3 ಕಪ್ ನೀರು ತೊಗೋತಾ ಇದ್ದೀನಿ. ಸೊ ನೋಡಿ, ರವೆ ಹಾಕ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಬೇಕು, ಗಂಟಾಗ್ತಿರೋ ಥರ. ನೋಡಿ, ಆ ಥರ ಏನೋ ಆದರೆ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಮ್ಯಾಂಗೋ ಪ್ಯೂರಿ ಹಾಕೋಬೇಕು. ಇದು ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಈಗ ನಾನಿಲ್ಲಿ 1 ಕಪ್ಪು ಸಕ್ಕರೆ ತೊಗೋತಾ ಇದ್ದೀನಿ. ರವೆ ಬೇಯ್ದಲ್ಲೇ ಸಕ್ಕರೆ ಹಾಕೋಬೇಡಿ, ಇಲ್ಲಾಂದರೆ ರವೆ ಬೇಯಲ್ಲ. ಚೆನ್ನಾಗಿ ಬೆಂದಾದ್ಮೇಲೆ ಸಕ್ಕರೆ ಹಾಕೋಬೇಕು ಯಾವಾಗ್ಲೂ. ನೋಡಿ, ಇದಾಗಿದೆ. ಈಗ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕೋಣ. ಏಲಕ್ಕಿ ಪುಡಿ ಹಾಕೋಣ. ಸ್ವಲ್ಪ ಕೇಸರಿ ದಳಗಳು ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಹಾಕೋಬೋದು, ಇದು ಆಪ್ಷನಲ್ಲು. ಕಲರೇ ಮ್ಯಾಂಗೋ ಕಲರೇ ತುಂಬ ಚೆನ್ನಾಗಿ ಬಂದಿದೆ. ಒಂದು 2 ಸ್ಪೂನು ಮೇಲೆ ತುಪ್ಪ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಂಗೋ ಕೇಸರಿಬಾತ್ ರೆಡಿಯಾಗಿದೆ. ನೋಡಿ, ದಿಢೀರಂತ ಮ್ಯಾಂಗೋ ಕೇಸರಿಬಾತ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಸೊ ಆರ್ಟಿಫಿಷಿಯಲ್ ಕಲರ್ ಹಾಕೋ ನೆಸೆಸಿಟಿನೇ ಇಲ್ಲ. ಮ್ಯಾಂಗೋ ಪಲ್ಪ್ ಹಾಕಿದ್ರೇ ಸಾಕು, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.